ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿಗೆ ಮೊದಲ ಬಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಖಾನಾಪುರ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಿಎಂ ಅವರ ಭೇಟಿ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಬಾಕಿ ಉಳಿದಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ಸಿಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ವಿಶೇಷವಾಗಿ ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿ ಗಮನ ಹರಿಸಿ ಅವರಿಗೆ ಅಗತ್ಯ ಪರಿಹಾರ ಹಾಗೂ ನೆರವು ನೀಡಲಿದ್ದಾರೆ ಎಂಬ ಭರವಸೆ ವ್ಯಕ್ತಪಡಿಸಿದರು. ಸಿಎಂ ಅವರ ಮೊದಲ ಭೇಟಿ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಲಿ ಎಂಬ ಆಶಯವನ್ನು ಅಂಜಲಿ ನಿಂಬಾಳ್ಕರ್ ವ್ಯಕ್ತಪಡಿಸಿದ್ದಾರೆ. ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಸ್ಪೈಸ್ ಏನ್ ವಿಠಲ್ ಹಲ್ಗಿಕರ್ ಅವರು ಭಾಷಣ ಅಲ್ಲಿ ಹೇಳಿದ್ದಾರೆ. ಆತರ ನಮ್ಮ ಕ್ಷೇತ್ರ ಜನ ಕೇಳಿಸಿದ್ರು. ಅದಕ್ಕೆ ನಾನು ಕೇಳಿದೆ, ಯಾರಪ್ಪ ಅಂತ ನೀವೇ ಹೇಳ್ಬಿಡಿ. ಈಗ ಯಾರು ಈ ತರ ಕಾಂಗ್ರೆಸ್ ಇಂದ ನಿಮ್ಗೆ ಸಹಕಾರ್ಯ ಮಾಡಿದ್ದಾರೆ ಅಂತ. ನನ್ಗೆ ಗೊತ್ತಿಲ್ಲ. ಸೋತ್ಲಿಕ್ಕೆ ಕಾರಣ ಏನು ಅದೇ ಅವರು ಹೇಳ್ಬೇಕು, ಯಾವ ಕಾರಣ ಇರ್ಬೇಕು ಏನಿದೆ ಅಂತ. ಬಟ್ ಜನ ಮಾತ್ರ ಈಗ ನೀವು ನೋಡಿರ್ಬೇಕು, ಕಳೆದು 3 ವರ್ಷ ಆಗಿದೆ. ಖಾನಾಪುರ ಅಲ್ಲಿ ಏನು ಕೆಲಸ ಶಾಸಕರು ಮಾಡ್ತಾ ಇಲ್ಲ. ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಕಿ ನನ್ ಕಡೆಯಿಂದ ಆಗಲ್ಲ, ಯಾರ ಕಡೆಯಿಂದ ಆಗ್ತದೆ ಅವ್ರ ಕಡೆಯಿಂದ ಕೆಲಸ ತಗೊಳ್ಳಿ, ಆಗ್ಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಕೂಡ ಒಂದ್ಸತಿ ಟೈಮ್ ಹೋಗಿದ್ಮೇಲೆ ಏನು ಮಾಡ್ಲಿಕ್ಕೆ ಆಗಲ್ಲ. ಮುಂದಿನ ಬಾರಿ ನೋಡೋಣ. ಥ್ಯಾಂಕ್ ಯು. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.